ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಾಹಿತ್ಯ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರೇವತಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಸಂಜೆ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಗಡಿಬಿಡಿ ಆದಾಗ 5ರಿಂದ 10 ನಿಮಿಷದೊಳಗೆ ಮಾಡಿಕೊಡುವಂಥ ಸೂಪರ್ ಆಗಿರುವಂಥ ಮ್ಯಾಗಿ ಬ್ರೆಡ್ ಟೋಸ್ಟ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ನ ಆಲ್ ಅಂತ ಸೆಲೆಕ್ಟ್ ಕೊಡಿ. ನಾನು ಯಾವುದೇ ವಿಡಿಯೋ ಹಾಕಿರೋ ನೋಟಿಫಿಕೇಷನ್ ಮೊದಲಿಗೆ ಬರುತ್ತೆ. ಸೊ ಇದನ್ನು ನೋಡ್ತಿದ್ದೀರಲ್ಲ, ಇದೇ ರೀತಿ ರುಚಿಯಾಗಿ ಹೇಗೆ ಮಾಡೋದು ಅಂತೇಳಿ ವಿಡಿಯೋ ನೋಡೋಣ ಬನ್ನಿ. ನಾನೀಗ ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಕೂಡ ಹಾಕೋಬೋದು. ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಚಟ್ಪಟ್ ಅನ್ನೋ ಅಷ್ಟೊತ್ತಿಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಸ್ನ್ಯಾಕ್ಸು, ಖಂಡಿತ ಟ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋ ಏನು ಹಸಿ ವಾಸನೆ ಇರುತ್ತೆ ಶುಂಠಿ ಬೆಳ್ಳುಳ್ಳಿದು ಅದಷ್ಟು ಹೋದ್ಮೇಲೆ ನಾವು ಮೀಡಿಯಮ್ ಗಾತ್ರದ್ದು ಒಂದು ಟೊಮೊಟೊನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಹಾಕ್ಕೊಂಡು ಫ್ರೈನ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಮೆತ್ತಗಾಗಿ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. ನೋಡ್ಬೋದು, ಈ ರೀತಿ ಮೆತ್ತಗೆ ಸಾಫ್ಟ್ ಆಗಬೇಕು. ಅದು ಗ್ರೇವಿ ಟೈಪಲ್ಲಿ ಆದಂಥ ನಂತರ ನೀರನ್ನು ಹಾಕಬೇಕು. ನೋಡ್ಬೋದು, ಈ ರೀತಿ ನಾನು ಚೆನ್ನಾಗೆ ಮೆತ್ತಗಾಗೋ ತನಕ ಅದನ್ನು ಮಾಡಿಕೊಂಡು 1 ಲೋಟ ನೀರನ್ನ ಹಾಕೋತಾ ಇದ್ದೀನಿ ಚಿಕ್ಕ ಲೋಟದಲ್ಲಿ. ಹಾಗೆ ಚಿಟಿಕೆ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಯಾಕೆಂದರೆ ಮ್ಯಾಗಿ ಹಾಕೋದ್ರಿಂದ ಮ್ಯಾಗಿ ಮಸಾಲದಲ್ಲಿ ಉಪ್ಪಿರುತ್ತೆ. ಹಾಗಾಗಿ ನೀವು ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಇಲ್ಲ ತುಂಬ ಉಪ್ಪು ಹಾಕ್ಬಿಡುತ್ತೆ. ಹಾಗಾಗಿ ಈ ರೀತಿ ಕುದಿ ಬರೋ ಟೈಮಿಗೆ ನಾನು 3 ಪ್ಯಾಕೆಟ್ ಮ್ಯಾಗಿನ ತೊಗೊಂಡಿದ್ದೆ, ಚಿಕ್ಕ ಪ್ಯಾಕೆಟು. ಅದನ್ನು ನಾನು ಹಾಕೋತಾ ಇದ್ದೀನಿ. ಹಾಗೆ ಮ್ಯಾಗಿ ಮಸಾಲ ಕೂಡ ನಾನು ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಫುಲ್ಲು ಬೇಯೋ ತನಕ ಬಿಡಬೇಕು, ಒಂದು 5 ನಿಮಿಷ. ಬೇಗನೆ ಆಗಿಬಿಡುತ್ತೆ, 2 ನಿಮಿಷದಲ್ಲಿ ಅದು ಬೇಗ ಬೆಂದೋಗುತ್ತೆ. ನೋಡ್ಬೋದು, ಈ ರೀತಿ ಚೆನ್ನಾಗಿ ಅದು ಬೇಯ್ತಾ ಇದ್ದಂಗೆ ತಿರುಗಿಸಿ ಮುಚ್ಚಿ ಇದನ್ನು ಬೇಯಿಸ್ಬೇಕು. ನೋಡ್ಬೋದು, ಈಗ ಬೆಂದಿದೆ. ನಾನು ತೆಗೆದಿಟ್ಟಿದ್ದೀನಿ. ಈಗ ನಾನು ಈ ರೀತಿ ದಪ್ಪವಾಗಿರುವಂಥ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ನಾನು ಬನ್ ಟೈಪಿಂದು ತೊಗೊಂಡಿದ್ದೀನಿ. ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಕೌಲಿನ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೀವು ಆಯಿಲ್ ಕೂಡ ಬಳಸ್ಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈ ತುಪ್ಪ ಏನು ಹಾಕ್ಕೊಂಡಿದ್ವಿ ಅದಕ್ಕೆ ಬ್ರೆಡ್ಡನ್ನು ಈ ರೀತಿ ಡಿಪ್ನ ಮಾಡಿ ತೆಗೆದಿಟ್ಕೋಬೇಕು. ತುಪ್ಪದಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗಾಗಿ ನಾನು ಈ ರೀತಿ 2 ಸೈಡನ್ನು ಬ್ರೆಡ್ಡನ್ನು ತುಪ್ಪದಲ್ಲಿ ಸ್ವಲ್ಪ ಡಿಪ್ನ ಮಾಡಿ ಇದನ್ನು ಚೆನ್ನಾಗಿ ಫ್ರೈನ ಮಾಡ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ತುಪ್ಪದಲ್ಲಿ ನೀವು ಬ್ರೆಡ್ಡನ್ನು ಫ್ರೈ ಮಾಡಿ ಸಂಜೆ ಟೈಮ್ ಸ್ನ್ಯಾಕ್ಸ್ನ ಮಾಡೋದ್ರಿಂದ ತುಂಬ ರುಚಿಯಾಗುತ್ತೆ. ಹಾಗಾಗಿ ನೋಡ್ಬೋದು, ಈ ರೀತಿ ನಾನು ಒಂದು ಕಡೆಯಿಂದ ಮತ್ತೊಂದು ಕಡೆ ತಿರುವಾಗ್ತಾ ನಾನು ಬ್ರೆಡ್ಡನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಕಂಪ್ಲೀಟ್ ರೋಸ್ಟ್ ಆಗಬೇಕು, ಅಂದರೆ ಕಪ್ಪಾಗಬಾರ್ದು. ಕಂದು ಬಣ್ಣ ಬರೋ ತನಕ ಇದನ್ನು ಬ್ರೆಡ್ಡನ್ನು ಫ್ರೈ ಮಾಡ್ಕೋಬೇಕು. ಅವಾಗೆ ಇದ್ರ ಟೇಸ್ಟು ಡಬ್ಬಲ್ ಆಗುತ್ತೆ. ಇದಷ್ಟು ನಾನೀಗ ಫ್ರೈನ ಮಾಡ್ಕೋತೀನಿ. ನೋಡ್ಬೋದು, ನಾನೆಲ್ಲ ತೆಗೆದಿಟ್ಟು ಮತ್ತೊಂದು ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ ಈ ರೀತಿ ಬ್ರೆಡ್ನ ರೋಸ್ಟ್ ಮಾಡಿರುವಂಥ ಬ್ರೆಡ್ಡನ್ನು ಇಟ್ಕೋತಾ ಇದ್ದೀನಿ. ಅದಕ್ಕೆ ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಗ್ರೀನ್ ಚಟ್ನಿ ಕೂಡ ಹಾಕೋಬೋದು. ನಾನು ಜಸ್ಟು ಚಾಟ್ ಮಸಾಲಾನ ಹಾಕ್ಕೊಂಡು ಅದಕ್ಕೆ ಈ ರೀತಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಗೆ 1 ಪೀಸ್ ಟೊಮೊಟೊನ ಇಟ್ಕೋತಾ ಇದ್ದೀನಿ. ಅದನ್ನು ಇಟ್ಕೊಂಡು ಅದ್ರ ಮೇಲೆ ನಾವೇನು ಮ್ಯಾಗಿ ಮಾಡಿಟ್ಕೊಂಡಿದ್ವಿ ಮ್ಯಾಗಿನ ಹಾಕೋತಾ ಇದ್ದೀನಿ. ನೋಡ್ಬೋದು, ಈ ರೀತಿ ಹಾಕಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ರೀತಿಯಲ್ಲಿ
ರೀತಿಯಲ್ಲಿ ನಿಮಗೆ ಬ್ರೆಡ್ಡಲ್ಲಿ ಮ್ಯಾಗಿ ಹಾಕಿ ಸರ್ವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಇನ್ನೂ ಒಂದು ಬ್ರೆಡ್ಗೂ ಕೂಡ ಅದೇ ರೀತಿ ನಾನು ಚಾಟ್ ಮಸಾಲನ ಹಾಕ್ಕೊಂಡು ಹಾಗೆ ಅದ್ರ ಮೇಲೆ ಈರುಳ್ಳಿ ಹಾಗೆ ಟೊಮೊಟೊ ಇಟ್ಕೊಂಡು ಅದ್ರ ಮೇಲೂ ಕೂಡ ಸ್ವಲ್ಪ ಚಾಟ್ ಮಸಾಲನ ನೀವು ಹಾಕ್ಕೊಂಡು ಅದಾದ ನಂತರ ನೀವು ಈ ರೀತಿ ಮ್ಯಾಗಿನ ಹಾಕಿ ರೆಡಿ ಮಾಡಿ ನೀವು ತಿನ್ನೋದಕ್ಕೆ ಕೊಡ್ಬೋದು. ನೀವು ಚೀಸ್ ಕೂಡ ಈ ರೀತಿ ಹಾಕಿ ಕೊಡ್ಬೋದು, ತುಂಬ ಚೆನ್ನಾಗಾಗುತ್ತೆ. ಇದು ಎರಡನೇ ರೀತಿಯಲ್ಲಿ ಈ ರೀತಿ ಚಾಟ್ ಮಸಾಲನ ಹಾಕ್ಕೊಂಡು ಅದಕ್ಕೆ ಒಂದು ಪೀಸ್ ಈರುಳ್ಳಿ ಹಾಗೆ ಒಂದು ಪೀಸ್ ಟೊಮೊಟೊನ ಇಟ್ಕೊಂಡು ಅದಕ್ಕೆ ಸೇವನ್ನ ನೀವು ಹಾಕೋಬೇಕಾಗುತ್ತೆ. ಸಣ್ಣ ಖಾರ ಬರುತ್ತಲ್ಲ ಅದನ್ನು ನೀವು ಹಾಕೊಳ್ಳೋದ್ರಿಂದ ಟೇಸ್ಟ್ ಡಬ್ಬಲ್ ಆಗುತ್ತೆ. ಈ ರೀತಿ ನಾನು ಸಣ್ಣ ಮಿಕ್ಸರ್ನ ಈಗ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಗೆ ಈರುಳ್ಳಿ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ನಾನು ಮ್ಯಾಗಿನ ಇಟ್ಕೋತಾ ಇದ್ದೀನಿ. ಸೊ ಮ್ಯಾಗಿನ ಇಟ್ಕೊಂಡು ಅದ್ರ ಮೇಲೆ ನೀವೀಗ ಸೇವನ್ನ ಎಷ್ಟು ಬೇಕೋ ಅಷ್ಟು ಸೇವನ್ನ ನೀವು ಹಾಕೋಬೋದು. ನಾನು ಚೋಚೋನ ದಪ್ಪದಾಗಿ ಈಗ ನಾನು ಸುತ್ತ ಹಾಕೋತಾ ಇದ್ದೀನಿ. ಚಾಟ್ ಮಸಾಲನ ಉದುರಿಸ್ಕೊಂಡು ಅದ್ರ ಮೇಲೆ ಈ ರೀತಿ ಸೇವನ್ನ ಹಾಕಿ ಸರ್ವ್ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮ್ಯಾಗಿಯಿಂದ ಬ್ರೆಡ್ ಟೋಸ್ಟ್ನ ಮಾಡೋದು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.